ಸ್ವಾಮಿ, ನೀರು ತರಲೆಂದು ಹೋದ ಮಗ ಇನ್ನೂ ಬರಲಿಲ್ಲವಲ್ಲ? ಬರುತ್ತಾನೆ ತಡಿ. ನೀರು ಎಷ್ಟು ದೂರದಲ್ಲಿದೆಯೋ ಏನೋ. ಮೃಗಗಳಿರುವ ಕಾಡು, ನನಗೇಕೋ ಭಯವಾಗುತ್ತಿದೆ. ಅಯ್ಯೋ ಶ್ರೀಹರಿ, ಎಂಥ ದೌರ್ಭಾಗ್ಯ ನನ್ನದು. ಕರುಣಾಜನಕ ಸ್ಥಿತಿಯಲ್ಲಿರುವವರ ಏಕೈಕ ಆಧಾರವನ್ನು ಕಸಿದುಕೊಂಡು ಬಿಟ್ಟೆನಲ್ಲ. ಇವರಿಗೆ ಏನೆಂದು ಉತ್ತರ ಹೇಳಲಿ? ಯಾರೋ ಬಂದ ಹಾಗಿದೆಯಲ್ಲ. ಹೌದು, ಮಗನಾಗಿದ್ದರೆ ನೇರವಾಗಿ ಹತ್ತಿರ ಬರುತ್ತಿದ್ದ ಅಲ್ಲವೇ? ಮೃಗವಿರಬಹುದೇ? ಕ್ರೂರ ಮೃಗವೇ ಇರಬೇಕು. ನಮ್ಮನ್ನು ಬೇಟೆಯಾಡಲು ಬಂದಿರಬಹುದೋ ಏನೋ. ಇರಬಹುದು ಇರಬಹುದು. ಇದಕ್ಕಿಂತಲೂ ಸಂತೋಷ ಇನ್ನೇನಿದೆ? ಮಣ್ಣಿನಲ್ಲಿ ಮಣ್ಣಾಗುವ ದೇಹ ಒಂದು ಮೃಗಕ್ಕೆ ಆಹಾರವಾದರೆ ಅದರ ಹಸಿವು ನೀಗಿಸಿದ ಪುಣ್ಯ ಪ್ರಾಪ್ತವಾಗುತ್ತದೆ. ಹೌದು ಸ್ವಾಮಿ, ಹೌದು. ಪಾಪ ನಮ್ಮ ಮಗನು ಜೀವನವೆಲ್ಲ ನಮ್ಮ ಸೇವೆಯಲ್ಲೇ ಕಳೆಯುತ್ತಿದ್ದಾನೆ. ಈ ಮೃಗರಾಜ ನಮಗೆ ಮುಕ್ತಿ ನೀಡಿದರೆ ಅವನಿಗೂ ನಮ್ಮ ಭಾರ ಇಳಿಯುತ್ತದೆ. ಮುಂದೆಯಾದರೂ ಅವನು ನಿಶ್ಚಿಂತೆಯಾಗಿರಬಹುದು. ಹಾಗಾಗಿಯೇ ಶ್ರೀಮನ್ನಾರಾಯಣ ಮೃಗದ ರೂಪದಲ್ಲಿ ನಮಗೆ ಮುಕ್ತಿ ನೀಡಲು ಬಂದಿರಬಹುದು. ಹೌದು ಸ್ವಾಮಿ, ನಮ್ಮ ಮಗ ಸಂತೋಷದಿಂದ ದೀರ್ಘಾಯುಷ್ಯದಿಂದ ಬಾಳಲಿ. ಬಾ ಮೃಗರಾಜ, ನಾವು ನಿನಗೆ ಆಹಾರವಾಗಲು ಸಿದ್ಧವಾಗಿದ್ದೇವೆ. ಸಮರ್ಪಿಸಿಕೋ. ಯಾರು? ನೀರು ನೀರು ತೆಗೆದುಕೊಳ್ಳಿ ಮಹಾತ್ಮರೇ. ಯಾರು ನೀವು? ನಾನು ಅಯೋಧ್ಯೆಯ ಅರಸ, ಹೆಸರು ದಶರಥ. ದಶರಥ ಮಹಾರಾಜರೇ, ನಮ್ಮ ನಾಡಿನ ಪ್ರಭುಗಳು. ಹೌದು ಹೌದು, ಆ ಹತಭಾಗ್ಯನು ನಾನೇ. ಪ್ರಭುಗಳಿಗೆ ಪ್ರಣಾಮಗಳು. ನಾವು ಅಂಧರಾಗಿರುವುದರಿಂದ ನಿಮ್ಮನ್ನು ನೋಡುವ ಭಾಗ್ಯ ನಮಗಿಲ್ಲ.